ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವಿವತ್ತು ಹೋಗ್ತಾ ಇರುವ ದೇವಾಲಯಕ್ಕೆ ಭಕ್ತರು ಬರೋದೇ ದೇವರ ಹತ್ರ ಅವರಿಗೆ ಇರುವ ಕಷ್ಟ, ಅವರಿಗೆ ಇರುವ ಪ್ರಶ್ನೆಗಳ ಮುಂದೆ ಏನಾಗುತ್ತೆ, ನಾವು ಅಂದ್ಕೊಂಡಿರೋದು ಆಗುತ್ತಾ ಅನ್ನುವ ಅನೇಕ ಪ್ರಶ್ನೆಗಳು ಉತ್ತರ ಡೈರೆಕ್ಟ್ ಆಗಿ ತಾಯಿಯ ಬಳಿ ಕೇಳೋದಕ್ಕೆ. ಏನಪ್ಪ ಈ ದೇವಾಲಯದ ಪವಾಡ, ಈ ದೇವಾಲಯ ಎಲ್ಲಿದೆ, ಅಲ್ಲಿಗೆ ಹೋಗೋಕೆ ಇರುವ ಫೆಸಿಲಿಟಿ ಯಾವುದ್ಯಾವುದು ಅನ್ನೋ ಎಲ್ಲ ಕುತೂಹಲವಾದ ವಿಷಯಗಳನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದು ಬಂದು ವಿದ್ಯಾಚೌಡೇಶ್ವರಿ ದೇವಾಲಯ, ಅಂಗರಹಳ್ಳಿ. ಈ ದೇವಾಲಯ ಹೆಸರು ಮತ್ತೆ ಇಲ್ಲಿರುವ ಪವಾಡ ಅನೇಕ ಭಕ್ತರಿಗೆ ಗೊತ್ತಿರುತ್ತೆ. ಯಾಕೆ ಅಂತ ಅಂದ್ರೆ ದಿನನಿತ್ಯ ಸಾವಿರ ಜನಗಳು ಬಂದು ಅವರ ಪ್ರಶ್ನೆಗಳನ್ನ ತಾಯಿ ಹತ್ರ ಕೇಳ್ತಿರ್ತಾರೆ. ಬನ್ನಿ ನಾವಿವಾಗ ಈ ದೇವಾಲಯದ ಕಂಪ್ಲೀಟ್ ಇನ್ಫಾರ್ಮೇಶನ್ ನೋಡೋಣ. ಈ ವಿದ್ಯಾಚೌಡೇಶ್ವರಿ ದೇವಾಲಯ ಕುಣಿಗಲ್ ತಾಲೂಕು ಉಳಿಯೂರ್ ದುರ್ಗ ಹೋಬಳಿಯಲ್ಲಿರುವ ಅಂಗರಹಳ್ಳಿ ಅನ್ನೋ ಗ್ರಾಮದಲ್ಲಿ ಇದೆ. ಈ ದೇವಾಲಯಕ್ಕೆ ಬೆಂಗಳೂರಿಂದ ಬರಬೇಕು ಅಂತ ಅಂದ್ರೆ ಮೊದಲು ನೀವು ಬೆಂಗಳೂರಿಂದ ಮಾಗಡಿ ಬಸ್ ಸ್ಟಾಪ್ಗೆ ಬರಬೇಕಾಗಿರುತ್ತೆ. ಮಾಗಡಿ ಬಸ್ ಸ್ಟಾಪ್ ಇಂದ ನಿಮಗೆ ಉಳಿಯೂರು ದುರ್ಗಾಗೆ ಹೋಗೋ ಬಸ್ಸಸ್ಸು ಸಿಗುತ್ತೆ. ಆ ಬಸ್ಸಲ್ಲಿ ಹತ್ಕೊಂಡು ಅದರಲ್ಲಿ ನೀವು ವಿದ್ಯಾಚೌಡೇಶ್ವರಿ ದೇವಾಲಯ ಅಂಗರಹಳ್ಳಿ ಅಂತ ಟಿಕೆಟ್ನ ತಗೋಬೇಕಾಗುತ್ತೆ. ಬೆಂಗಳೂರಿಂದ ಉಳಿಯೂರು ದುರ್ಗಾಗೆ ಡೈರೆಕ್ಟ್ ಬಸ್ಸಸ್ಸು ಅವೈಲಬಲ್ ಇರುತ್ತೆ, ಆದರೆ ಆ ಬಸ್ಸಸ್ಸು ಟೈಮಿಂಗ್ಸ್ ಬಸ್ಸು ಆಗಿರುತ್ತೆ. ನೀವು ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬಸ್ ಸ್ಟಾಪ್ ಪಕ್ಕದಲ್ಲೇ ನಿಮಗೆ ಆರ್ಚ್ ಇರುತ್ತೆ. ಆ ಆರ್ಚ್ ಒಳಗಡೆ 1/2 ಕಿಲೋಮೀಟರು ನೀವು ಬಂದ್ರಿ ಅಂತಾನೆ ನಿಮಗೆ ವಿದ್ಯಾಚೌಡೇಶ್ವರಿ ದೇವಾಲಯ ಸಿಗುತ್ತೆ. ನೋಡಿ, ಇದೇನೆ ವಿದ್ಯಾಚೌಡೇಶ್ವರಿ ದೇವಾಲಯ. ಈ ದೇವಾಲಯದ ಆಚೆ ಸಹ ಅನೇಕ ಚಿತ್ರೀಕರಣಗಳನ್ನ ನಾವು ನೋಡಬಹುದು. ತುಂಬಾನೇ ಚೆನ್ನಾಗಿದೆ. ಒಳಗಡೆ ಹೋಗ್ತಿದ್ದಂಗೆ ನಮಗೆ ಲೆಫ್ಟ್ ಸೈಡ್ಗೆ ದೇವಾಲಯವಿದೆ, ರೈಟ್ ಸೈಡ್ ಅಲ್ಲಿ ನಮಗೆ ಅನ್ನದಾಸೋಭವನ ಇರುತ್ತೆ. ಈ ದೇವಾಲಯದ ಒಳಗಡೆ ಹೋಗ್ತಿದ್ದಂಗೆ ನಾವು ನಾಗದೇವತೆಗಳು, ಅದರ ಪಕ್ಕದಲ್ಲಿ ಗಣೇಶನನ್ನ ದರ್ಶನವನ್ನ ಪಡ್ಕೋತೀವಿ. ಈ ನಾಗರ ಕಲ್ಲು ಮುಂದೆ ನಾವು ಒಂದು ರೂಮ್ ನ ನೋಡ್ತೀವಲ್ವಾ, ಇಲ್ಲಿ ಅನೇಕ ಜನ ವೆಯ್ಟ್ ಮಾಡ್ತಿದ್ದಾರೆ. ನೋಡಿ, ಇಲ್ಲೇನೆ ತಾಯಿ ಹತ್ರ ಪ್ರಶ್ನೆಯನ್ನ ಕೇಳೋದು. ಮೊದಲು ನಾವು ದೇವರ ದರ್ಶನವನ್ನ ಮಾಡ್ಕೊಂಡು ಬರೋಣ, ಅದಾದ್ಮೇಲೆ ಇದ್ರ ಬಗ್ಗೆ ಮಾತಾಡೋಣ. ನೋಡಿ, ಇದೇನೆ ತಾಯಿ ವಿದ್ಯಾಚೌಡೇಶ್ವರಿ ಗರ್ಭಗುಡಿ. ಈ ದೇವಾಲಯ ಹಿಂದೆ ಕೆಳದಿ ರಾಜವಂಶರೊಂದಿಗೆ ಸಂಬಂಧ ಇತ್ತು ಅಂತ ಹೇಳ್ತಾರೆ. ಮತ್ತೆ ಈ ದೇವಾಲಯಕ್ಕೆ ಬಂದ್ರಿ ಅಂದ್ರೆ ಕಂಪಲ್ಸರಿ ಲೇಡೀಸು ಟ್ರೆಡಿಷನಲ್ ಆಗೇ ಬರಬೇಕು. ಈವನ್ ಕುರ್ತಾ ಹಾಕೊಂಡಿದ್ದೀರಾ ಅಂದ್ರೂ ಸಹ ಶಾಲು ಕಂಪಲ್ಸರಿ ಇರಬೇಕು, ಇಲ್ಲ ಅಂದ್ರೆ ಗರ್ಭಗುಡಿ ಒಳಗಡೆ ಬಿಡೋದಿಲ್ಲ. ಗಂಡಸರು ಅಷ್ಟೇನೆ ಪಂಚೆಯಲ್ಲಿ ಬರಬೇಕು, ಬಂದ್ರೆ ಮಾತ್ರ ಗರ್ಭಗುಡಿ ಒಳಗಡೆ ಬಿಡ್ತಾರೆ, ಇಲ್ಲ ಅಂದ್ರೆ ಆಚೆನೆ ನಿಂತ್ಕೊಂಡು ದೇವರನ್ನ ದರ್ಶನ ಮಾಡ್ಕೋಬೇಕು. ನೋಡಿ, ಈ ದೇವಾಲಯದಲ್ಲಿ ಇರುವ ವಿದ್ಯಾಚೌಡೇಶ್ವರಿ ತಾಯಿಯನ್ನ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಈ ದೇವಾಲಯದಲ್ಲಿರುವ ಗರ್ಭಗುಡಿಯಲ್ಲಿರುವ ವಿದ್ಯಾಚೌಡೇಶ್ವರಿ ತಾಯಿಯನ್ನ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೀವು ಒಂದು ಸಲ ಆದ್ರೂ ಬಂದು ಈ ತಾಯಿಯನ್ನ ದರ್ಶನವನ್ನ ಪಡ್ಕೊಳ್ಳಿ. ಈಗ ನಾವು ಇಲ್ಲಿರುವ ಸೇವೆಗಳು ಯಾವ್ದ್ಯಾವ್ದು ಅಂತ ನೋಡೋಣ ಬನ್ನಿ. ಇಷ್ಟು ಸೇವೆಗಳು ಇರುತ್ತೆ. ಅದರಲ್ಲಿ ಎಲ್ಲದಕ್ಕಿಂತ ಮುಖ್ಯ ಅಂತ ಅಂದ್ರೆ ಭಕ್ತರು ಬರೋದು ತಾಯಿ ಹತ್ರ ಪ್ರಶ್ನೆಯನ್ನ ಕೇಳೋದಕ್ಕೆ. ಇಲ್ಲಿ ಭಕ್ತರು ಪ್ರಶ್ನೆಗಳನ್ನ ಒಂದು ಚೀಟಿಯಲ್ಲಿ ಬರ್ಕೊಂಡು ಹೋಗ್ತಾರೆ. ಒಳಗಡೆ ಹೋಗಿ ನಾವು ಪ್ರಶ್ನೆಗಳನ್ನ ಕೇಳೋಕ್ಕಿಂತ ಮುಂಚೆನೆ ಪವಾಡವಾದ ಕಳಶದಿಂದ ಅವರು ಬರೀತಾರೆ.
ನೀವು ಕೇಳೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆ ತಾಯಿ ಆ ಕಳಶದಿಂದ ಬರೆಸ್ತಾರೆ. ಆಗ ನೀವು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ನೀವು ಪ್ರಶ್ನೆಗಳನ್ನ ಕೇಳಕ್ಕಿನ ಮುಂಚೆನೆ ತಾಯಿಯೇ ನಿಮಗೆ ಉತ್ತರವನ್ನ ಕೊಡುತ್ತೆ. ಇಷ್ಟೊಂದು ಪವಾಡವಾದ ದೇವಾಲಯ ಇಡೀ ನಮ್ಮ ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ ಅಂತಾನೆ ಹೇಳಬಹುದು. ಈ ಸೇವೆಗೋಸ್ಕರ ಅನೇಕ ಭಕ್ತರು ಅನೇಕ ಕಡೆಗಳಿಂದ ಬರ್ತಾರೆ. ಈ ಸೇವೆಗೆ ಅವರು ಒಂದು ಫ್ಯಾಮಿಲಿಗೆ 2000 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಸೇವೆಯನ್ನು ಪಡ್ಕೊಳೋದಕ್ಕೆ ಇಡೀ ಫ್ಯಾಮಿಲಿ ಪೂರ್ತಿನೂ ಒಳಗಡೆ ಹೋಗಿ ಅಲ್ಲಿ ಅವರಿಗೆ ಇದ್ದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಂಡು ಬರಬಹುದು. ಆಲ್ಮೋಸ್ಟ್ ಈ ದೇವಾಲಯಕ್ಕೆ ಬರೋ ಭಕ್ತರೆಲ್ಲಾನು ಪ್ರಶ್ನೆಗಳನ್ನು ಕೇಳೋದಕ್ಕೆ ಅಂತಾನೆ ಬರ್ತಾರೆ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ನೀವು ಸಹ ನಿಮ್ಮ ಫ್ಯಾಮಿಲಿಗೆ ಯಾವುದೇ ರೀತಿ ಪ್ರಶ್ನೆಗಳಿತ್ತು ಅಂದರೆ ನೀವು ಇಲ್ಲಿ ಬಂದು ಈ ಸೇವೆಯನ್ನು ಪಡೆದ್ರೆ ನಿಮಗೆ ತಾಯಿ ಕಡೆಯಿಂದಾನೇ ಉತ್ತರ ಸಿಗುತ್ತೆ. ಈ ಸೇವೆಯನ್ನು ಪಡೆಯೋದಕ್ಕೆ ದಿನನಿತ್ಯ ಸಾವಿರಾರು ಜನ ಭಕ್ತರು ಇಲ್ಲಿ ಬರ್ತಿರ್ತಾರೆ. ಎಜುಕೇಷನ್ನು, ಫ್ಯಾಮಿಲಿ ಇಶ್ಯೂಸು, ಹೆಲ್ತ್ ಪ್ರಾಬ್ಲಮ್ಮು, ಫ್ಯಾಮಿಲಿ ಪ್ರಾಬ್ಲಮ್ಮು, ಬಿಸ್ನೆಸ್ ಪ್ರಾಫಿಟ್ ಆ್ಯಂಡ್ ಲಾಸು, ಮನೆ ತಗೊಳೋದ್ರ ಬಗ್ಗೆ, ಪ್ರಾಪರ್ಟಿ ಇಶ್ಯೂಸು, ಕೋರ್ಟ್ ಪ್ರಾಬ್ಲಮ್ಸು, ಯಾವುದೇ ವಿಚಾರಗಳಲ್ಲಾಗಿರಲಿ ಎಲ್ಲದಕ್ಕೂ ಸಹ ಇಲ್ಲಿ ಉತ್ತರ ಸಿಗುತ್ತೆ. ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಯವರಿಗೆ ಯಾವುದೇ ರೀತಿ ಪ್ರಶ್ನೆಗಳು ಮನಸ್ಸಲ್ಲಿ ಕಾಡ್ತಿದೆಯೋ ಈ ದೇವಾಲಯಕ್ಕೆ ಬಂದು ತಾಯಿಯನ್ನು ದರ್ಶನವನ್ನು ಪಡ್ಕೊಂಡು ಈ ಸೇವೆಯಲ್ಲಿ ನೀವು ಉತ್ತರವನ್ನು ಪಡ್ಕೋಬಹುದು. ಈ ದೇವಾಲಯದಲ್ಲಿ ಡೈಲಿ ಅನ್ನದಾಸೋಹ ಭವನದಲ್ಲಿ ನಿತ್ಯ ಅನ್ನದಾನವಿರುತ್ತೆ. ಈ ದೇವಾಲಯದ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಇರುತ್ತೆ. ಈ ದೇವಾಲಯದಿಂದ 1 ಕಿಲೋಮೀಟರ್ ಅಲ್ಲಿ ನಿಮಗೆ ಉದ್ಭವ ವೆಂಕಟರಮಣ ಸ್ವಾಮಿ ದೇವಾಲಯವಿದೆ. ಈ ದೇವಾಲಯ ಸಹ ತುಂಬಾನೇ ಚೆನ್ನಾಗಿದೆ. ತುಂಬಾನೇ ಪೀಸ್ಫುಲ್ ಆದಂತಹ ಜಾಗ ಅಂತಾನೆ ಹೇಳಬಹುದು. ನೀವು ಆ ದೇವಾಲಯಕ್ಕೆ ಬಂದ್ರಿ ಅಂತಾನೆ ಈ ದೇವಾಲಯ ಸಹ ವಿಸಿಟ್ ಮಾಡಿಕೊಂಡು ಹೋಗಬಹುದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.